ಇನ್ನೆರಡು ದಿನಗಳಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡುತ್ತಾರಾ? ಬೆಂಗಳೂರಿಗೆ ಬಂದಮೇಲೆ ರಾಜೀನಾಮೆ ಕೊಡ್ತಾರಾ? ಅವ್ರು ಡಿಸೈಡ್ ಮಾಡ್ತಾರಾ ಅದನ್ನು? ಯಾಕಂದರೆ ಅವ್ರೇನೇ ಡಿಸಿಷನ್ ತೊಗೊಳ್ಬೇಕು ಅಂದರು ಅವರು ಯಾರೆಲ್ಲ ನಾಯಕರುಗಳನ್ನು JDSಯಿಂದ ಕರ್ಕೊಂಡು ಬಂದಿದ್ದಾರೋ, JDSಯಿಂದ ವಲಸೆ ಬಂದವರಲ್ವೇ ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರ ಆದ್ಯಾಗ ಅನೇಕ ನಾಯಕರುಗಳು, ಅವರ ಮಾತನ್ನು ಕೇಳಬೇಕಾಗತ್ತೆ, ಆಲಿಸಬೇಕಾಗತ್ತೆ, ಅವರ ಭವಿಷ್ಯವನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಒಂದು ಅಭಯ ಬೇಕು ಅವ್ರಿಗೂ. ಸಪೋಸ್ ಈಗ DKಶಿ CM ಆಗಿಬಿಟ್ರೆ ನಮ್ಗೆ ಆ ಕಷ್ಟ ಇದೆ, ಈ ಕಷ್ಟ ಇದೆ ಅಂತ ಒಂದು ವೇಳೆ ಸಿದ್ದರಾಮಯ್ಯನವ್ರ ಕಡೆಯವರು ಒಂದು ವೇಳೆ ಮಾತನಾಡಿದ್ದಾರೆ, ಅದಕ್ಕೊಂದು ಕನ್ಫರ್ಮೇಷನ್, ಒಂದು ಕ್ಲಾರಿಫಿಕೇಷನ್, ಒಂದು ಅಭಯವನ್ನು ಕಾಂಗ್ರೆಸ್ ಹೈಕಮಾಂಡಿಂದ ತೊಗೋಬೇಕಲ್ಲ ಅವರು. ನೋಡಿ, ಅಕಸ್ಮಾತ್ ನಾನು ರಾಜೀನಾಮೆ ಕೊಟ್ಟರು, ನಾನು ಇದನ್ನು ಬಿಟ್ಟುಬಿಟ್ರು, ಯಾರಿಂದಾನೂ ಕೂಡ ನನ್ನ ಕಡೆಯವರಿಗೆ, ಈ ಸಚಿವರುಗಳಿಗೆ, ಶಾಸಕರುಗಳಿಗೆ ತೊಂದರೆ ಆಗಬಾರ್ದು, ಆ ಗ್ಯಾರಂಟಿ ನೀವು ಕೊಡ್ತೀರಾ ಕೇಳಬಹುದೇನೋ ಸಿದ್ದರಾಮಯ್ಯನವರು. ಹಾಗಾಗಿ ಬೆಂಗಳೂರಿಗೆ ಬಂದು ತಮ್ಮ ಆಪ್ತರೊಂದಿಗೆ ಸಭೆಯನ್ನು ಮಾಡಿ ಆಮೇಲೆ ಚರ್ಚೆ ಮಾಡಬಹುದು. ದೆಹಲಿಯಿಂದ ಬೆಂಗಳೂರಿಗೆ ಬಂದಮೇಲೆ ರಾಜೀನಾಮೆ ಕೊಡ್ತಾರಾ ಆ ಪ್ರಶ್ನೆ ಕೂಡ ಇದೆ. ಇಲ್ಲಿ ರಾಜ್ಯಸಭೆ ಸ್ಥಾನದ ಆಫರನ್ನು ಒಪ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ರಾಷ್ಟ್ರ ಮಟ್ಟದಲ್ಲಿ OBC ಮತ ಸೆಳಿಬೇಕು ಅಂಥೇಳಿ ಸಿದ್ದರಾಮಯ್ಯನವರು ಅಸ್ತ್ರವನ್ನು ಪ್ರಯೋಗ ಮಾಡ್ತಾರಾ? ರಾಷ್ಟ್ರ ಮಟ್ಟದ ರಾಜಕಾರಣ ಅಂತ ಹೇಳಿದ್ರೆ OBC ಮತಗಳು ಬರಬೇಕು, ಕಾಂಗ್ರೆಸ್ಸನ್ನು ಕೇಂದ್ರದಲ್ಲೂ ಅಧಿಕಾರಕ್ಕೆ ತರಬೇಕು, ಸಿದ್ದರಾಮಯ್ಯನವರು ಅದಕ್ಕೆ ಪ್ರಯತ್ನ ಪಡಬೇಕು ಅಂಥೇಳಿ ಆ ಅಸ್ತ್ರ ಪ್ರಯೋಗ ಮಾಡ್ತಾರೆ. ಮೋದಿಗೆ ಸಮರ್ಥವಾಗಿ ಟಕ್ಕರ್ ಕೊಡಬಲ್ಲರು ಸಿದ್ದರಾಮಯ್ಯನವರು ಅನೇಕ ವಿಚಾರಗಳಲ್ಲಿ. ಎಲ್ಲ ಅಂಶ ಪರಿಗಣಿಸಿಯೇ ಸಿದ್ದರಾಮಯ್ಯನವರು ದೆಹಲಿಗೆ ಬನ್ನಿ ಅಂಥೇಳಿ ಸೂಚನೆ ಬರ್ತಾ ಇದೆಯಾ ಕಾಂಗ್ರೆಸ್ ಹೈಕಮಾಂಡ್ ಕಡೆಯಿಂದ ಅಂತ ಪ್ರಶ್ನೆ ಇಲ್ಲಿ. ಇನ್ನೆರಡು ದಿನಗಳಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರಾ? ಇನ್ನೆರಡು ದಿನ ರೆಸಿಗ್ನೇಷನ್ ಕೊಟ್ಟುಬಿಡ್ತಾರಾ ಅವರು? ದೆಹಲಿಯಿಂದ ಬೆಂಗಳೂರಿಗೆ ಬಂದ ಮೇಲೆ ಜಾರ್ಜ್ ಮನೆಯಲ್ಲಿದ್ದಾರೆ. ದೆಹಲಿಯ ಜಾರ್ಜ್ ನಿವಾಸದಲ್ಲಿ ಸಿದ್ದರಾಮಯ್ಯನವರಿದ್ದಾರೆ. ರಾಜ್ಯಸಭೆ ಸ್ಥಾನದ ಆಫರನ್ನು ಒಪ್ಪಿಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರು. ರಾಷ್ಟ್ರ ಮಟ್ಟದಲ್ಲಿ OBC ಮತ ಸೆಳೆಯೋದಕ್ಕೆ ಸಿದ್ದರಾಮಯ್ಯವ್ರನ್ನ ಬಳಸಲಾಗುತ್ತದಾ? ಸಿದ್ದರಾಮಯ್ಯ ಅವರ ರಾಜಕೀಯ ಚಿಂತನೆಗಳನ್ನು, ಒಂದು ಫೇಸ್ ಇದೆಯಲ್ಲ ಕಾಂಗ್ರೆಸ್ಸಲ್ಲಿ, OBC ಫೇಸ್ ಯಾವುದಪ್ಪ ಅಂತ ಹೇಳಿದ್ರೆ ನನ್ ಅದರ್ ದ್ಯಾನ್ ಮಿಸ್ಟರ್ ಸಿದ್ದರಾಮಯ್ಯ. ಸೊ ಆ ಕಾರಣದಿಂದಾಗಿ ಇವರು ಅವ್ರನ್ನ ಅಲ್ಲಿಗೆ ಸೆಳೆಕೊಳ್ತಾ ಇದ್ದಾರೆ. ರಾಜ್ಯ ರಾಜಕಾರಣದ ಈ ಬಿಕ್ಕಟ್ಟಿದೆಯಲ್ಲ, ಈ ಬಿಕ್ಕಟ್ಟಿಗೆ ಪರಿಹಾರ ಸೂಚಿಸಬೇಕು ಅಂದರೆ ನಿಮಗೆ ರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡ ಆಫರ್ನ ಕೊಡ್ತೀವಿ, ರಾಜ್ಯ ರಾಜಕಾರಣ ಬಿಟ್ಬಿಡಿ ನೀವು. ರಾಜ್ಯ ರಾಜಕಾರಣದಲ್ಲಿರೋದೇನು? DKಶಿ CM ಆಗಬೇಕು ಅಂತ ಒಂದು ಕೂಗಿದೆಯಲ್ಲ, ಅವರಿಗೆ CM ಕೊಟ್ಟಂತಾಯಿತು. ಸಿದ್ದರಾಮಯ್ಯವ್ರನ್ನ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಶಿಫ್ಟ್ ಮಾಡಿಕೊಂಡಂತಾಯಿತು. ಈ ಕಾರಣಗಳಿಂದ ದೆಹಲಿಯಿಂದ ಬೆಂಗಳೂರಿಗೆ ಬಂದ ಮೇಲೆ ರಾಜೀನಾಮೆ ಕೊಡುವ ಸಾಧ್ಯತೆ ಇದೆ ಸಿದ್ದರಾಮಯ್ಯ ಅವರು. ರಾಜ್ಯಸಭೆ ಸ್ಥಾನದ ಆಫರ್ ಒಪ್ಕೊಳ್ತಾರಾ? ಅವ್ರಿಗೆ ನಿಜಕ್ಕೂ ಅದು ಅವಶ್ಯಕತೆ ಇದೆಯಾ? ಅಥವಾ ರಾಜ್ಯ ರಾಜಕಾರಣದಲ್ಲೇ ಇದ್ದು ಬಿಡ್ತಾರಾ? ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬೇಕಾದರೆ ರಾಜ್ಯ ರಾಜಕಾರಣದಲ್ಲಿ ಇರ್ತಾರಾ? ಒಂದು ಪಕ್ಷ 2 ಬಾರಿ ಅವರನ್ನು CM ಮಾಡಿದ ಮೇಲೆ, JDSಲ್ಲಿ ಅವರು CM ಆಗಿರಲಿಲ್ಲ, ಉಪಮುಖ್ಯಮಂತ್ರಿ ಆಗಿದ್ದರು, CM ಆಗಬೇಕು ಅಂತ ಬಹಳ ಆಸೆ ಇತ್ತು, ಮಾಡಲೇ ಇಲ್ಲ. ಕಾಂಗ್ರೆಸ್ಗೆ ಬಂದ ಮೇಲೆ 2ನೇ ಅವಧಿಗೂ CM ಆಗಿದ್ದರು ಸಿದ್ದರಾಮಯ್ಯ ಅವರು. ಆ ಕಾರಣದಿಂದ ಪಕ್ಷ ಇಷ್ಟೆಲ್ಲ ಕೊಟ್ಟ ಮೇಲೆ ಪಕ್ಷಕ್ಕೆ ನೀವು ಏನಾದರೂ ಕೊಡಬೇಕಲ್ಲ, ಬನ್ನಿ ಕೇಂದ್ರದ ಅಧಿಕಾರಕ್ಕೆ ತರೋಣ, ಇದನ್ನು ನೀವು OBC ಫೇಸ್ ಆಗಿ ಮಾತಾಡಿ, ಟಕ್ಕರ್ ಕೊಡಿ ರೂಲಿಂಗ್ ಪಾರ್ಟಿಗೆ ಅಂತ ರಾಹುಲ್ ಗಾಂಧಿ ಸಲಹೆ ಕೊಟ್ಟಿದ್ದಾರೆ. ಇದನ್ನು ಅಕ್ಸೆಪ್ಟ್ ಮಾಡಿಕೊಂಡಿದ್ದರೆ ಸಿದ್ದರಾಮಯ್ಯನವರು ಬಂದು ರಾಜೀನಾಮೆ ಕೊಡಬೇಕಾಗತ್ತೆ ಇನ್ನೆರಡು ದಿನಗಳಲ್ಲಿ. ಅಕ್ಸೆಪ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ರಾಜೀನಾಮೆ ಕೊಡಬೇಕಾ ಬೇಡವಾ ಅಂತೇಳಿ ಅವರ ಸಪೋರ್ಟರ್ಸ್, ಬೆಂಬಲಿಗರು ಆ ಒಂದು ಮೀಟಿಂಗ್ ಡಿಸೈಡ್ ಮಾಡುತ್ತೆ.